ಚಿತ್ರದುರ್ಗ ಮೀಸಲು ಕ್ಷೇತ್ರಕ್ಕೆ ಗೋವಿಂದ ಕಾರಜೋಳ ಅವರ ಹೆಸರು ಅಖೈರುಗೊಳಿಸ್ತಾ ಇದ್ದ ಹಾಗೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ರಘುಚಂದನ್ ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ. ಇನ್ನು ಈ ಬಂಡಾಯ ಶಮನ ಮಾಡುವ ನಿಟ್ಟಿನಲ್ಲಿ ವಿವಿಧ ಮಠಾಧೀಶರ ಮೊರೆಯನ್ನ ಕೂಡ ಬಿಜೆಪಿ ಹೋಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಮೊದಲನೇ ದಿನಾನೇ ಗೋವಿಂದ ಕಾರಜೋಳ ಅವರು ವಿವಿಧ ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದ ಪಡೆದು ಜೊತೆಗೆ ಈ ಬಂಡಾಯದ ವಿಚಾರವನ್ನ ಗಮನಕ್ಕೆ ತರೋ ಕೆಲಸ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಚಿತ್ರದುರ್ಗದಲ್ಲಿ ಏನಾಗ್ತಾ ಇದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಬಿಜೆಪಿಗೆ ನುಂಗಲಾರದ ತುತ್ತಾದ ಚಂದ್ರಪ್ಪ ಬಂಡಾಯ. ಪಕ್ಷೇತರರಾಗಿ ಪುತ್ರ ರಘುಚಂದ್ರ ಅವರನ್ನ ಕಣಕ್ಕಿಳಿಸಲು ಸ್ಕೆಚ್. ಸ್ಥಳೀಯ ಆಕಾಂಕ್ಷಿಗಳಿಗೆ ಬಿಜೆಪಿ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಕೋಟೆನಾಡು ಚಿತ್ರದುರ್ಗದ ಬಿಜೆಪಿಯಲ್ಲಿ ಬಂಡಾಯ ಭುಗಿಲೆದ್ದಿದೆ. ಗೋಬ್ಯಾಕ್ ಕಾರಜೋಳ ಎಂಬ ಘೋಷಣೆ ಮುಗಿಲು ಮುಟ್ಟಿದೆ. ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಪುತ್ರ ರಘುಚಂದನ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಿಕ್ಕೆ ಪ್ಲಾನ್ ಆಗಿದೆ. ಹೀಗಾಗಿ ಮಠಾಧೀಶರಿಂದ ಗೇಮ್ ಪ್ಲಾನ್ ಆರಂಭಿಸಲಿಕ್ಕೆ ಮುಂದಾಗಿರುವ ಬಿಜೆಪಿಯ ಅಭ್ಯರ್ಥಿ ಗೋವಿಂದ ಕಾರಜೋಳ ಹಿಂದುಳಿದ ವರ್ಗ ಹಾಗೂ ದಲಿತ ಗುರುಪೀಠಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಪೀಠಾಧಿಪತಿಗಳ ದರ್ಶನ ಆಶೀರ್ವಾದವನ್ನು ಪಡೆದು ಚುನಾವಣೆಯ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಬಿಜೆಪಿಯೊಂದಿಗೆ ಸಮುದಾಯ ಕೈಜೋಡಿಸುವಂತೆ ಸಹಕರಿಸಲು ಪರೋಕ್ಷವಾಗಿ ಬಣಜಾರ, ಮಡಿವಾಳ, ಛಲವಾದಿ ಹಾಗೂ ಮಾದಾರ ಚೆನ್ನಯ್ಯ ಗುರುಪೀಠಗಳ ಪೀಠಾಧಿಪತಿಗಳಿಗೆ ಮನವಿ ಮಾಡಿದರು. ಅಲ್ಲದೆ ಬಿಜೆಪಿ ಟಿಕೆಟ್ ವಿಚಾರದಲ್ಲಿ ಸ್ಥಳೀಯ ಹಾಗೂ ವಲಸಿಗರೆಂಬ ಭಿನ್ನಮತದೊಂದಿಗೆ ಭುಗಿಲೆದ್ದಿರುವ ಬಂಡಾಯ ಶಮನಕ್ಕೆ ಮಠಗಳ ಮೂಲಕ ಬಾಣ ಬಿಡಲಿಕ್ಕೆ ಕಾರಜೋಳ ಸ್ಕೆಚ್ ಹಾಕಿದ್ರು. ಹಾಗೆ ದಲಿತ ಗುರುಪೀಠದಲ್ಲಿ ಪ್ರಭಾವಿ ಮಠವೆನಿಸಿಕೊಂಡಿರುವ ಮಾದಾರ ಚೆನ್ನಯ್ಯ ಗುರುಪೀಠದ ಮಾದಾರ ಚೆನ್ನಯ್ಯ ಶ್ರೀಗಳ ಮೂಲಕ ಎಸ್ಸಿ ಲೆಫ್ಟ್ ಸಮುದಾಯವನ್ನ ತಮ್ಮತ್ತ ಸೆಳೆದು ಕ್ಷೇತ್ರದಲ್ಲಿರುವ 4 ಲಕ್ಷಕ್ಕೂ ಅಧಿಕ ಮತಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಕಾರಜೋಳ ಪ್ಲಾನ್ ಮಾಡಿದ್ರು. 8 ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಅಭಿಮಾನಿಗಳು ಮುಖ್ಯ. ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದರ ಮುಂದಿನ ನಡೆಯನ್ನು ನಾನು ಮತ್ತೆ ತಿಳಿಸ್ತೀನಿ. ನಾವು 3ನೇ ತಾರೀಕು ನಾಮಿನೇಷನ್ ಮಾಡಬೇಕು ಅನ್ನೋದು ಕೂಡ ನಾವು ಆಲೋಚನೆ ಮಾಡಿದ್ವಿ. ಇನ್ನು ನಾವು ಪಕ್ಕ ಮಾತಾಡಿ ನಿಮ್ಗೆ ತಿಳಿಸ್ತೀವಿ. ನಾವು ಇನ್ನೂ ಕಾಲ ಮಿಂಚಿಲ್ಲ, ಟಿಕೆಟ್ ಕೇಳ್ತಾ ಇದೀವಿ. ಅವ್ರು ಕೊಡ್ತಾರೆ ಬಿಡ್ತಾರೆ, ಅವ್ರ ನಿರ್ಧಾರ ಅವ್ರು ಏನು ಮಾಡ್ತಾರೆ ನೋಡ್ತೀವಿ. ನಮ್ಮ ನಿರ್ಧಾರ ಏನು ತಗೋಬೇಕು ಅನ್ನೋದು ಪಾರ್ಟಿಯವ್ರು ತೀರ್ಮಾನ ಮಾಡಬೇಕು. ನಾವಂತೂ ತೀರ್ಮಾನ ಮಾಡಿದ್ವಿ ಸರ್, ಈ ಚುನಾವಣೆ ಆ ಕಡದಲ್ಲಿ ಇರಬೇಕು ಅಂತ. ಅದನ್ನ ಯಾವ ರೀತಿ ಇರಿಸ್ಕೋಬೇಕು ಅನ್ನೋದು ಪಾರ್ಟಿ ಕೈಲಿದೆ ಸರ್. ನಮ್ಮ ಪ್ರಶ್ನೆ ಒಂದೇ ಸರ್, ಗೋವಿಂದ ಕಾರಜೋಳವರೆಗೂ ಚಿತ್ರದುರ್ಗಕ್ಕೆ ಏನು ಸಂಬಂಧ? ನಾಳೆ ಏನಾದ್ರು ಅಂತ ಪರಿಸ್ಥಿತಿ ಬಂದರೆ ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಹೋದ್ರೆ ಅನ್ಕೊಳ್ಳಿ, ಸೋತ್ರಿ ಅನ್ಕೊಳ್ಳಿ, ನಿಮ್ಮ ರಾಜಕೀಯವಾಗಿ ಎಷ್ಟು ಹಿನ್ನಡೆ ಆಗುತ್ತೆ. ನಿಮಗೆ ನಮಗೆ ಒಂದು ಅವಕಾಶ ಕೊಡ್ಬೋದಿತ್ತು. ನೀವು ಮಂತ್ರಿಗಳು ನೀವೇ ಆಗಿ, MLAಗಳು ನೀವೇ ಆಗಿ, ಮತ್ತೆ ಬೇರೆ ಏನಕ್ಕೆ ನೀವು ದಲಿತ ನಾಯಕ ಅಂತ ಹೇಳ್ಕೊಳ್ಳೋದು? ಇನ್ನು ರಾಜ್ಯದ 5 SC ಮೀಸಲಾತಿ ಕ್ಷೇತ್ರಗಳಲ್ಲಿ ಎಲ್ಲೂ ಸಹ ಭೋವಿ ಸಮುದಾಯದ ಅಭ್ಯರ್ಥಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ. ಹೀಗಾಗಿ ಬಿಜೆಪಿ ವಿರುದ್ಧ ಬಂಡಾಯ ಸಾರಿರುವ ಭೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಕಾರಜೋಳ ಮಠಕ್ಕೆ ಭೇಟಿ ಕೊಡುವ ಮಾಹಿತಿ ಇದ್ರೂ ಸಹ ಮಠದಲ್ಲಿರದೆ ಬೆಂಗಳೂರಿಗೆ ತೆರಳಿದ್ರು. ಹೀಗಾಗಿ ಮೇಲ್ನೋಟಕ್ಕೆ ಭೋವಿ ಸಮಾಜಕ್ಕೆ ರಾಜ್ಯದಲ್ಲಿ ಎಲ್ಲೂ ಸಹ ಟಿಕೆಟ್ ನೀಡದ ಬಿಜೆಪಿ ವಿರುದ್ಧ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ ಮುನಿಸಿಕೊಂಡಿದ್ದಾರಾ ಎಂಬ ಪ್ರಶ್ನೆ ಮೂಡಿದೆ. ಆದರೆ ಈವರೆಗೂ ಅವರ ನಡೆ ಏನೆಂಬುದು ಮಾತ್ರ ನಿಗೂಢವಾಗಿದೆ. ಒಟ್ಟಾರೆ ಬಿಜೆಪಿಯ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರಿಗೆ ಚುನಾವಣೆಗಿಂತ ಮುಖ್ಯವಾಗಿ ಬಂಡಾಯ ಶಮನ ಮಾಡೋದೇ ದೊಡ್ಡ ಸವಾಲಾಗಿದೆ. ಹೀಗಾಗಿ ಮಠಾಧೀಶರ ಮೂಲಕ ಗೇಮ್ ಪ್ಲಾನ್ ಮಾಡ್ತಾ ಇದ್ದು ಅತಿ ಹೆಚ್ಚು ಮತಗಳಿರುವ SC ಲೆಫ್ಟ್ ಮತಗಳೊಂದಿಗೆ ವಿವಿಧ ಹಿಂದುಳಿದ ವರ್ಗಗಳ ಮತಗಳನ್ನು ತಮ್ಮತ್ತ ಸೆಳೆದು ಬಿಜೆಪಿ ಚುನಾವಣೆಯನ್ನು ಎದುರಿಸಲು ರಣತಂತ್ರವನ್ನು ರೂಪಿಸ್ತಾ ಇದೆ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.